ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ, ವೆಕೇಶನ್. ಒಟ್ಟು ಎಲ್ಲ ಹೋಗ್ತಾ ಇದ್ದೀವಿ ವೆಕೇಶನ್. ಇವಾಗ ತೋರಿಸ್ತೀನಿ ನಿಮಗೆ ಎಲ್ಲ. ಇವಾಗ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಇವಾಗ ಸ್ವಲ್ಪ ದೂರ ಒಂದು 2 ಅವರ್ಸ್ ಆಯಿತು ಹೊರಟು ಮನೆಯಿಂದ. ಆಮೇಲೆ ದಾರಿ ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ರೆಸ್ಟ್ ಏರಿಯಾದಲ್ಲಿ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ US ಅಲ್ಲೆಲ್ಲ ಎಲ್ಲಿ ಅಂದರೆ ಅಲ್ಲಿ ಹೈವೇಲೆಲ್ಲ ನಿಲ್ಸೋಕ್ಕಾಗಲ್ಲ. ಈ ಥರ ರೆಸ್ಟ್ ಏರಿಯಾಗಳಿರ್ತವೆ ಅಲ್ರಿ. ನಮಗೇನಾದರೂ ರೆಸ್ಟ್ ಮಾಡಬೇಕು, ವಾಶ್ರೂಮ್ ಯೂಸ್ ಮಾಡಬೇಕು, ಮತ್ತು ಫುಡ್ ಏನಾದರೂ ಬೇಕು ಅಂತ ಹೇಳಿದರೆ ಈ ಥರ ರೆಸ್ಟ್ ಏರಿಯಾಗಳಿರುತ್ತೆ. ಇಲ್ಲೇ ಸ್ಟಾಪ್ ಮಾಡಬೇಕಾಗುತ್ತೆ. ನಾನು ಇದೆಲ್ಲ ನೋಡಿದ್ದು ಫಸ್ಟ್ ಟೈಮ್, ಈ ಥರ ಎಲ್ಲ ರೆಸ್ಟ್ ಏರಿಯಾ ಇರುತ್ತೆ ಅಂತ. ಮತ್ತು ಈ ರೆಸ್ಟ್ ಏರಿಯಾದಲ್ಲಿ ಈ ಥರ ಜ್ಯೂಸಸ್ಸು ಮತ್ತು ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ದಾರೆ, ವೆಂಡಿಂಗ್ ಮಿಷಿನ್ಸ್. ಮತ್ತು ಈ ಕಡೆ ವಾಶ್ರೂಮ್ ಇದೆ. ಅಲ್ಲಿ ಫ್ರೀ ಫುಡ್ ಅಂತ ಏನೋ ಇತ್ತು, ಅದೇನು ಅಂತ ಗೊತ್ತಾಗಲಿಲ್ಲ. ಮತ್ತು ಈಗ ನಾವು ಅಂದರೆ ಮನೆಯಿಂದ ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಪಲಾವ್ ಬಂದಿದ್ದೆ ಮನೆಯಿಂದ. ಇವಾಗ ಪಲಾವ್ ತಿನ್ನೋಣ ಕೂತ್ಕೊಂಡು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇಲ್ಲೇ ತಿಂದುಬಿಡೋಣ, ಮತ್ತು ಸರಿಯಾಗುತ್ತೆ. ಇನ್ನು ಬೇರೆ ಫ್ರೆಂಡ್ಸ್ ಎಲ್ಲ ಬೇರೆ ಕಡೆ ಹೋಗಿದ್ದಾರೆ. ನಾವು ಸ್ವಲ್ಪ ಲೇಟ್ ಆಯಿತು ಹೊರಡೋದು ಇವಾಗ. ಸೊ ನಾವು ಸ್ವಲ್ಪ ಹಿಂದೆ ಇದ್ದೀವಿ, ಅವ್ರಿಗಿಂತ ಒಂದು 2 ಅವರ್ಸ್ ಆದರೂ ಹಿಂದೆ ಇದ್ದೀವಿ. ಅವರೆಲ್ಲ ತುಂಬ ಮುಂದೆ ಇದ್ದಾರೆ. ಈಗ ಪಲಾವ್ ತಿಂತಕ್ಕೆ ಕೂತಿದ್ದೀನಿ. ಮತ್ತು ಪುಟ್ಟು ಅಂತೂ ತಿನ್ನಕ್ಕೆ ಬಿಡ್ತಾನೆ ಇರಲಿಲ್ಲ. ಅವ್ನು ಫುಲ್ ಬರೀ ಆಟ ಆಗಿತ್ತು. ಕೆಳಗಡೆ ಬಿಡೋಣ ಅಂದರೆ ಅವ್ನ ಬಟ್ಟೆ ಎಲ್ಲ ಗಲೀಜಾಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಕಷ್ಟಪಟ್ಟು ಕೂರಿಸ್ಕೊಂಡಿದ್ದೆ. ಅವನು ಮತ್ತು ಅಲ್ಲಿ ನಾವು ಊಟ ಮಾಡಿ ಮತ್ತೆ ನಾವು ಹೊರಟ್ವಿ. ಇವಾಗ ನೋಡಿ, ಇಲ್ಲಿ ರೋಡ್ಗಳೆಲ್ಲ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕಂಟ್ರಿ ಸೈಡ್ ಅಂದರೆ ನಮ್ಮ ಕಡೆ ಹಳ್ಳಿಗಳು. ಇಲ್ಲಿ ಹಳ್ಳಿಗಳೆಲ್ಲ ಹೇಗಿರುತ್ತೆ ಅಂದರೆ ನೋಡಿ, ಈ ಥರ ಇರುತ್ತೆ. ಬಟ್ ನಮಗೆ ಹಳ್ಳಿ ಸಿಟಿ ಎಲ್ಲ ಸೇಮ್ ಆಗೇ ಕಾಣಿಸುತ್ತೆ. ಬಟ್ ಇಲ್ಲಿ ಅಮೇರಿಕನ್ಸಿಗೆ ಫೀಲ್ ಆಗ್ಬೋದು ದೇ ಆರ್ ಡಿಫ್ರೆಂಟ್ ಅಂತ. ವಿ ಆರ್ ಲಿವಿಂಗ್ ಇನ್ ಕಂಟ್ರಿ ಸೈಡ್, ವಿ ಆರ್ ಲಿವಿಂಗ್ ಇನ್ ಡೌನ್ ಟೌನ್ ಅಂತ ಅವ್ರಿಗೆ ಅನ್ನಿಸ್ಬೋದು. ಬಟ್ ನಮಗೆಲ್ಲ ಸೇಮ್ ಕಾಣಿಸುತ್ತೆ, ಬಿಕಾಸ್ ದೇ ಹ್ಯಾವ್ ಎವ್ರಿ ಫೆಸಿಲಿಟಿ ಇನ್ ವಿಲೇಜ್ ಆಲ್ಸೋ, ಲೈಕ್ ಕನ್ವೀನಿಯನ್ಸ್ ಸ್ಟೋರ್ಸು, ಫಾರ್ಮಸಿ ಎಲ್ಲ ಇದೆ. ಇವಾಗ ನಾವು ಎತಿಕಾ ಫಾಲ್ಸ್ ಅಂತ ರೀಚ್ ಆಗಿದ್ದೀವಿ. ಅದೊಂದು ಫಾಲ್ಸ್ ನೋಡೋಣ, ದಾರಿ ಮಧ್ಯದಲ್ಲಿ ಸಿಗುತ್ತೆ ಅಂತ. ಪುಟ್ಟು ಮಲ್ಕೊಂಡಿದ್ದ. ಈಗ ನೋಡಿ, ಫಾಲ್ಸ್ ತೋರಿಸ್ತೀನಿ. ದಿಸ್ ಇಸ್ ದ ಫಾಲ್ಸ್, ಎತಿಕಾ ಫಾಲ್ಸ್ ಅಂತ. ಇಲ್ಲಿ ಸ್ವಿಮ್ ಮಾಡೋ ಥರ ಏನೂ ಇರಲಿಲ್ಲ, ಜಸ್ಟ್ ನೋಡೋದಷ್ಟೇ. ಅಂದರೆ ಫೋಟೋಸ್ ತೊಗೋಬೋದು, ಆಮೇಲೆ ಸೈಟ್ ಸೀಯಿಂಗ್ ಅಷ್ಟೇ. ಪುಟ್ಟೂ ಫುಲ್ ಅವನಿಗೇನು ಅಷ್ಟೇನು ಗೊತ್ತಾಗ್ತಾ ಇರಲಿಲ್ಲ. ಅವನಿಗೇನಾದರೂ ಗೊತ್ತಾಗುತ್ತೇನೋ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ನೀರೆಲ್ಲ ನೋಡಿ ಖುಷಿಯಾಗುತ್ತೇನೋ ಅಂತ. ಅವನಿಗೆ ಆ ಥರ ಏನು ಫೀಲ್ ಮಾಡ್ತಾ ಇಲ್ಲ, ಸುಮ್ಮನೆ ನೋಡ್ತಾ ಇದ್ದಾನೆ. ಆಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಅಲ್ಲಿ. ಮತ್ತು ಇವರೆಲ್ಲ ಫ್ರೆಂಡ್ಸು ನಮ್ಮ ಜೊತೆ ಬಂದವರು. ಟೋಟಲಾಗಿ ನಾವು 6 to 7 ಫ್ಯಾಮಿಲೀಸ್ ಒಟ್ಟಿಗೆ ಹೋಗಿದ್ವಿ. ಅಂದರೆ ನಯಗರ ಇರೋದು ನಮಗೆ ನಮ್ಮ ಪ್ಲೇಸಿಂದ 8 hours ಜರ್ನಿ ಆಗಿತ್ತು. ಮತ್ತು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ, ನೆಕ್ಸ್ಟು ಹೋಗೋಣ ಅಂತ. ಇಲ್ಲಿ ನೋಡಿ, ನನಗೆ ಇದೆಲ್ಲ ಪ್ಲೇಸಸ್ ಎಲ್ಲ ನೋಡಿದರೆ ಇಂಡಿಯಾದಲ್ಲೇ ಇದ್ದೀವೇನೋ ಅಂತ ಕೆಲವೊಂದು ಸಲ ಫೀಲ್ ಆಗುತ್ತೆ. ಬಟ್ ಆದರೆ ಡಿಫ್ರೆಂಟ್ ಇದೆ. ಅಂದರೆ ಎಲ್ಲ ಕಡೆ ತುಂಬ ಕ್ಲೀನ್ ಇದೆ, ಮತ್ತು ಯಾರೂ ಏನು ಎಲ್ಲೂ ಎಸ್ತಿರಲ್ಲ. ಅದೆಲ್ಲ ನೋಡಿದರೆ US ಅನಿಸುತ್ತೆ. ಮತ್ತು ಸ್ಟಾರ್ಟ್ ಮಾಡಿದ್ವಿ. ನಂಗೆ US ಅಲ್ಲಂತೂ ಎಲ್ಲದಕ್ಕಿಂತ ತುಂಬ ಇಷ್ಟ ಆಗಿದ್ದು ಅಂದರೆ ಇಲ್ಲಿ ಮನೆಗಳು ನೋಡೋದು. ನಂಗೆ ಮನೆಗಳಂತೂ ಸಖತ್ ಇಷ್ಟ ಆಯಿತು ನೋಡೋಕ್ಕೆ. ಅಂದರೆ ತುಂಬ ಚೆನ್ನಾಗಿರುತ್ತೆ, ಕ್ಲೀನ್ ಇರುತ್ತೆ, ಮತ್ತು ಒಂಥರ ಡಿಫ್ರೆಂಟಾಗಿ ಏನೋ ಒಂಥರ ನಂಗೆ ಇಷ್ಟ ಆಯಿತು ನೋಡೋಕ್ಕೆ ಮನೆಗಳನ್ನೆಲ್ಲ. ಎಲ್ಲ ಮನೆಗಳು ಆಲ್ಮೋಸ್ಟ್ ಚೆನ್ನಾಗೇ ಇದೆ. ಅಂದರೆ ನನಗೆ ತುಂಬ ಇಷ್ಟ ಆಗ್ತಾಯಿದೆ ಅಂತ ಹೇಳ್ಬೋದು ಅದರಲ್ಲೂ.
ಮತ್ತು ಪುಟ್ಟನ್ನ ಸ್ವಲ್ಪ ಒಂದು ಸೀಟಲ್ಲಿ ಕೂರ್ಬೇಕು ಆ್ಯಕ್ಚುಲಿ, ಆದರೆ ಅವನು ಆದರೆ ತುಂಬ ಹೊತ್ತು ಕೂರೋಕ್ಕೆ, ಈಗ ನಮಗೆ ತುಂಬ ಹೊತ್ತು ಕೂರೋಕ್ಕೆ ಕಷ್ಟ ಆಗುತ್ತೆ. ಸೊ ಅವನನ್ನು ಸ್ವಲ್ಪ ಹೊತ್ತು ಕೆಳಗಡೆ ಹೀಗೆ ನಿಲ್ಲಿಸ್ಕೊಂಡಿದ್ದೆ. ಆ್ಯಕ್ಚುಲಿ ಹಿಂಗೆ ನಿಲ್ಲಿಸ್ಕೋಬಾರ್ದು, ಇಲ್ಲೆಲ್ಲ ಕಷ್ಟ ಆಗುತ್ತೆ ಹೈವೇಲೆಲ್ಲ. ಆದರೂ ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ನಿಲ್ಲಿಸಿದ್ದೆ. ಇವಾಗ ನೋಡಿ ಈವ್ನಿಂಗ್ ಆಗೋಕ್ಕಾಯ್ತು, ಆದರೂ ಎಷ್ಟು ಬಿಸಿಲಿದೆ, ಒಳ್ಳೆ ಆಫ್ಟರ್ನೂನ್ ಥರ ಇದೆ. ಇವಾಗ ಎಷ್ಟು ಒಂದು 5-6 ಆಗಿದೆ ಅನಿಸುತ್ತೆ. ಎಲ್ಲ ಮನೆ ಮುಂದೆನೂ ಕಾರ್ ಇರುತ್ತೆ, ಅಲ್ಲೇ ಒಂದು ಇದು. ಇಲ್ಲಿ ಕಾರ್ ಇಲ್ಲದೆ ಹೋದರೆ ಏನೂ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಅಂದರೆ ಎಲ್ಲ ಕಡೆ ಓಡಾಡಬೇಕು ಅಂದರೆ ಇವ್ರಿಗೆ ಕಾರ್ ಬೇಕು. ನೋಡಿ ಇದು ಯಾವುದೋ ಫಾರ್ಮ್ ಲ್ಯಾಂಡ್ ಅನಿಸುತ್ತೆ, ಸ್ವಲ್ಪ ಏನೋ ಗದ್ದೆಗಳೆಲ್ಲ ಇದೆಯಲ್ಲ ಆ ಥರ ಏನೋ ಮಾಡ್ತಾರೆ. ಇಲ್ಲಿ ಏನು ಬೆಳೀತಾರೆ ಅಂತ ಗೊತ್ತಿಲ್ಲ, ಬ್ಲೂಬೆರಿ ಬೆಳೀತಾರೆ ಆ ಕಡೆ ಎಲ್ಲ. ಇಲ್ಲಿ ಏನಾದರೂ ಬೇರೆ ಇರ್ಬೋದಾ ಏನೋ ಗೊತ್ತಿಲ್ಲ. This is the hotel we have stayed in US, like New York. ಇದು ನಯಾಗ್ರಾ ಬಂದಾಗ ಇದೆ ನಾವು ಹೋಟೆಲ್ ಸ್ಟೇ ಮಾಡಿದ್ದು. US ಹೋಟೆಲ್ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಮಾಡಿದೆ. ಇಟ್ ಇಸ್ ಸೇಮ್ ಆ್ಯಸ್ ಇಂಡಿಯಾದಲ್ಲೂ ಈ ಥರ ಇರುತ್ತೆ. ನಾವು ಫ್ಯಾಮಿಲಿ ಸೂಟ್ ತೊಗೊಂಡಿದ್ವಿ, ಅಂದರೆ ಎಲ್ಲರೂ ಫ್ಯಾಮಿಲಿ ಇರೋದ್ರಿಂದ. ಸೊ ನಮಗೆ ಇಲ್ಲಿ 2 ಡಬಲ್ ಬೆಡ್ ಕೊಟ್ಟಿದ್ದಾರೆ. ಸೊ ನಾವೇನು ಥಿಂಕ್ ಮಾಡ್ತಾಯಿದ್ದೀವಿ, ಲೈಕ್ ನಾವು ಈಗ ಪುಟ್ಟನ್ನ ಯಾವ ಕಡೆ ಮಲಗಿಸೋದು ಅನ್ನೋದೇ ದೊಡ್ಡ ತಲೆ ಬಿಸಿಯಾಗಿ ಹೋಗಿದೆ. ನಾವು ಇಲ್ಲಿ ರೈಸ್ ಕುಕ್ಕರ್ ತಂದಿದ್ವಿ, ಇನ್ ಕೇಸ್ ನಮಗೆ ಇಲ್ಲಿ ಫುಡ್ ಸೆಟ್ ಆಗೋಲ್ಲ, ಮತ್ತು ಪುಟ್ಟಗೂ ಸ್ವಲ್ಪ ಫುಡ್ಡೆಲ್ಲ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಚೆನ್ನಾಗಿ. ಆಮೇಲೆ ಟಿ ವಿಲಿ ಅವನಿಗೆ ಬೇಕಾಗಿರೋ ಚಾನಲ್ ಹಾಕೋಣ ಅಂದರೆ ಇಲ್ಲಿ ಓನ್ಲಿ US ಚಾನಲ್ಸ್ ಬರ್ತಾಯಿದೆ. ಆ್ಯಂಡ್ ವಿ ಹ್ಯಾವ್ ಫ್ರಿಡ್ಜ್ ಆಲ್ಸೋ, ಮತ್ತು ಕಾಫಿ ಮೇಕರ್ ಎಲ್ಲ ಇದೆ. ಆ್ಯಂಡ್ ಬಾತ್ರೂಮ್ ಆಲ್ಸೋ ಇಟ್ಸ್ ವಾಸ್ ಗುಡ್, ಲೈಕ್ ಇಟ್ ಈಸ್ ಗುಡ್. ಈ ಥರ ಇದೆ ಬಾತ್ರೂಮು. ಮತ್ತು ಪುಟ್ಟು ನೋಡಿ, ಅವನಿಗೆ ಫುಡ್ ತಿನ್ಸೋಕ್ಕೆ ಒಂದು ಶರ್ಟ್ ಎಲ್ಲ ರಿಮೂವ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅಂದರೆ ಇನ್ನೂ ಅದು ಆರಿಲ್ಲ, ಅದು ಸಿರ್ಲಾಕ್, ಹೋಮ್ ಮೇಡ್ ಸಿರ್ಲಾಕ್ ಇರುತ್ತಲ್ಲ ಪೌಡರು, ಅದನ್ನು ರೆಡಿ ಮಾಡಿದೆ ಇವಾಗ. ಅದು ಸ್ವಲ್ಪ ಆರಲಿ ಅಂತ ಹೇಳಿಬಿಟ್ಟು ಅವನಿಗೆ, ಅಂದರೆ ಅದಕ್ಕಿಂತ ಫಸ್ಟೇ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಶರತ್ತು ಸ್ವಲ್ಪ ಮಿಲ್ಕ್ ತರೋಕ್ಕೆ ಅಂತ ಹೋಗಿದ್ದಾರೆ. ಇವಾಗ ನಾವು ಕೂತ್ಕೊತಾ ಇದ್ದೀವಿ ಈ ಥರ. ಮತ್ತು ಇಲ್ಲಿ ಡ್ರಾಯರ್ಸಲ್ಲಿ ಏನು ಇಟ್ಟಿದ್ದಾರೆ, ನಾನು ಐ ವಾಸ್ ಚೆಕಿಂಗ್ ದಟ್, ಅಂದರೆ ಏನೇನಿದೆ ಅಂತ. ಇಲ್ಲಿ ವೆಲ್ಕಮ್ ಬ್ಯಾಕ್, ಲೈಕ್ ಏನೇನೋ ಸೀರೀಸ್ದು ಇದೆ. ಮತ್ತು ದೇ ಹ್ಯಾವ್ ಕೆಪ್ಟ್ ಆನ್ ಬೈಬಲ್ ಆಲ್ಸೋ, ಹೋಲಿ ಬೈಬಲ್. ನಾನು ಬೈಬಲ್ನ ನೋಡಿರಲಿಲ್ಲ ಇವತ್ತೇ. ನಾನು ಬೈಬಲ್ ಯಾವತ್ತೂ ಓದಿಲ್ಲ, ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಆಮ್ ರೀಡಿಂಗ್. ಬೈಬಲ್ನ ಇವತ್ತು ಓದೋಣ ಅಂದ್ಕೊಂಡಿದ್ದೀನಿ ನೈಟು, ಏನಾದರೂ ಟೈಮ್ ಸಿಕ್ಕಿದರೆ. ಮತ್ತು ಈ ಸೀರೀಸ್ ಬಗ್ಗೆ ನಾಳೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೀಕ್ರೆಟ್ ಪ್ಲೇಸ್ನ ಇವತ್ತು ರಿವೀಲ್ ಮಾಡ್ತಾಯಿದ್ದೀನಿ. ಅದು ಏನಂದರೆ ನಯಾಗರಾ ಫಾಲ್ಸ್. ಲೈಕ್ ನಾವು ಆರ್ ಇನ್ ನ್ಯೂಯಾರ್ಕ್, ನಯಾಗರಾ ಫಾಲ್ಸಿಗೆ ನಾಳೆ ಹೋಗ್ತಾ ಇದ್ದೀವಿ. ನೈಟು ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಮನೆಯಿಂದೆಲ್ಲ ಮಾಡ್ಕೊಬಂದಿದ್ದು. ಮತ್ತು ನಾವು ರೈಸ್ ಮಾಡಿದ್ವಿ, ಎಲ್ಲ ಸೇರಿ ಇಲ್ಲಿ ಊಟ ಮಾಡಿ ಇಲ್ಲೆಲ್ಲ ಫ್ರೆಂಡ್ಸ್ ಜೊತೆನೇ ಮಾಡೋಣ ಅಂತ ಇಲ್ಲಿ ಬಂದಿದ್ವಿ. ಆಮೇಲೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.